ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂಬರ್ ಆಗಿ ಒಂದು ವಿಡಿಯೋ ನೋಡ್ತಿರೋರ್ಗೆಲ್ಲಾನು ಕೂಡ ಧನ್ಯವಾದ. ಸೊ ಮೊದಲನೇದಾಗಿ ನಾನಿವತ್ತು SSLCನ ಕನ್ನಡ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಕ್ಚುಲಿ ಆಗಿ ಎಕ್ಸಾಮ್ನ ಒಂದು ಪ್ಯಾಟ್ರನ್ ಆಗಿರ್ಬೋದು, ಕ್ವಶನ್ ಪೇಪರ್ ಪ್ಯಾಟ್ರನ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೆಲ್ಲಾನು ಕೂಡ PDF ರೂಪದಲ್ಲಿ ಸೇಲ್ ಮಾಡ್ತಿದ್ದೀವಿ. ಸೊ ನಿಮಗೆ ಫ್ರೀ ಇರುತ್ತೆ ಅಂತ ಹೇಳ್ಬೋದು. ನೀವೇನ್ ಮಾಡಬೇಕು ಅಂದ್ರೆ ನಂಬರ್ ಇರುತ್ತೆ, ನಂಬರ್ಗೆ ಬಂದು ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ. ಮೆಂಬರ್ ಆಗಿರ್ತೀರ ನೋಡಿ, ಅದರ ಒಂದು ಸ್ಕ್ರೀನ್ ಶಾಟ್ ನ ತಗೊಂಡು ನೀವೇನ್ ಮಾಡಬೇಕು, ನನ್ನ ಒಂದು ವಾಟ್ಸ್ಆಪ್ಗೆ ಮೆಸೇಜ್ ಮಾಡಬೇಕಾಗುತ್ತೆ. ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮಗೆ ಫ್ರೀ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಸತಿ ರೆಕಾರ್ಡ್ ಮಾಡಿದಾಗ ಇವನ್ನೆಲ್ಲನೂ ಕೂಡ ಹೇಳಿದ್ದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ, ಅದಕ್ಕೆ ಮತ್ತೆ ಮರಳಿ ಶೂಟ್ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು 100ಗೆ 100% ಸ್ಕೋರ್ ಮಾಡುವಂತ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಗುರು ಹೇಳ್ತೀಯಾ ಇದನ್ನ ಅಂದ್ರೆ, ನನ್ನ ಒಂದು ಬ್ಯಾಚ್ ಹೇಳ್ಬಿಡ್ತೀನಿ ನೋಡಿ. 2019ನೇ ಬ್ಯಾಚಲ್ಲಿ ನಾನು SSLC ಬರ್ದಿದ್ದು. ಆಕ್ಚುಲಾಗಿ 6 years ಬ್ಯಾಕ್ ಬರ್ದಿದ್ದು ನಾನು SSLC. ನನ್ನ ಒಂದು ಕನ್ನಡ ಎಷ್ಟು ಸ್ಕೋರ್ ಮಾಡಿದ್ದೆ ಅಂದ್ರೆ 123 ಸ್ಕೋರ್ ಮಾಡಿದ್ದೆ. ಓಕೆನಾ. ಸೊ ಆಕ್ಚುಲ್ ಆಗಿ ಇದರಲ್ಲಿ ಇಂಟರ್ನಲ್ ನಲ್ಲಿ 1 ಮಾರ್ಕ್ಸ್ ಹೋಗಿದೆ, ಮತ್ತೆ ಮೇನ್ಸ್ ಅಲ್ಲಿ 1 ಮಾರ್ಕ್ಸ್ ಹೋಗಿದೆ ಅಂತಾನೆ ಹೇಳ್ಬೋದು. 2 ಮಾರ್ಕ್ ಹೋಗಿತ್ತು. ಸೊ ನಾನು ಯಾವ ಒಂದು ಟ್ರಿಕ್ ನ ಉಪಯೋಗಿಸ್ಕೊಂಡು ನಾನು SSLC ಎಕ್ಸಾಮ್ ಕನ್ನಡ ಸಬ್ಜೆಕ್ಟ್ ನ ಬರ್ದಿದ್ದೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಟ್ರಿಕ್ ನ ನೀವು ಉಪಯೋಗಿಸಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ 100 ಮೇಲೆ ನೀವು ಸ್ಕೋರ್ ಮಾಡಬಹುದು. ಓಕೆನಾ. ವಿತ್ ಇಂಟರ್ನಲ್ಸ್ ಅಲ್ಲ, 100 ಸ್ಕೋರ್ ಮಾಡಬಹುದು. 100% ಹೇಳ್ತಿದ್ದೀನಿ. ಓಕೆನಾ. ಮೊದಲನೇದಾಗಿ ಈ ಸತಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಸ್ಲೈಟ್ ಆಗಿ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾರ್ಮಲ್ ಆಗಿ ಚೇಂಜ್ ಮಾಡ್ತಾನೆ ಇರ್ತಾರೆ, ಕೆಲವೊಂದು ಚೇಂಜಸ್ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಮೊದಲನೇದಾಗಿ ಏನೇನು ಇರುತ್ತೆ ಬ್ರೋ ಅಂದ್ರೆ, MCQ ಇರುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಮೈನೆ MCQ ಇರುತ್ತೆ. MCQ ನ ನೀವು ಲಾಸ್ಟ್ ಅಲ್ಲೂ ಕೂಡ ಬರೀಬಹುದು. ಫಸ್ಟ್ ಅಲ್ಲಿ ಫ್ರಂಟ್ ಪೇಜ್ ಬರೆದ್ಬಿಟ್ಟು ನೀವು ಚಿತ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಲಾಂಗ್ ಆನ್ಸರ್ಸ್ ಬೇಕಾದ್ರೆ ಬರೆದು ಬಿಡ್ರಿ. ಯಾವುದೇ ಕಾರಣಕ್ಕೂ ಫಸ್ಟ್ ಪೇಜ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇರಬೇಡ್ದು. ಏನಕ್ಕಪ್ಪ ಅಂದ್ರೆ, ಇವಾಗ ನೀವು 6 ಮಾರ್ಕ್ಸ್ ಅಲ್ಲಿ ಒಂದು 5 ಕರೆಕ್ಟ್ ಆಗಿ ಬರ್ತಿರ್ತೀರಾ, ಅಥವಾ 4 ಕರೆಕ್ಟ್ ಆಗಿ ಬರ್ದಿರ್ತೀರಾ. ಇನ್ನು 2 ತಪ್ಪಾಗಿ ಬರ್ದಿದ್ದೀರಾ ಅಂದ್ರೆ ಚಿತ್ ಮಾಡ್ತೀರಾ. ಫ್ರಂಟ್ ಪೇಜ್ ಯಾವಾಗ್ಲೂ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಅದಕ್ಕೆ ಲಾಂಗ್ ಆನ್ಸರ್ಸ್ ಬರೀರಿ. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ 100% ಶೋರ್ ಇತ್ತು ಅಂದ್ರೆ ಮಾತ್ರನೇ ಫ್ರಂಟ್ ಪೇಜ್ ಕಂಪ್ಲೀಟ್ ಆಗಿ MCQನೇ ಇರ್ಲಿ. ಓಕೆನಾ. ಯಾವುದೇ ಕಾರಣಕ್ಕೂ ಮಧ್ಯ ಸೇರ್ಸಕ್ ಹೋಗ್ಬೇಡಿ. ಕಂಪ್ಲೀಟ್ 6 ಒಂದು ಪೇಜ್ ಅಲ್ಲಿ ಕಂಪ್ಲೀಟ್ 2 ಲೈನ್ ಬಿಟ್ಕೊಂಡು 6 ನಂಬರ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ MCQನೇ ಬರೀರಿ. ಸೊ ಎರಡನೇದಾಗಿ ಇದರಲ್ಲಿ ಏನಿಲ್ಲ ಅಂದ್ರೂ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಿರೋ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪದಗಳನ್ನ ಜೋಡಿಸ್ಬಿಟ್ಟು ಆನ್ಸರ್ ಬರೆಯುವಂಥದ್ದು. ಇದು 2ನೇ ಪೇಜ್ ಅಲ್ಲಿ ಬರೀರಿ. ಯಾವುದೇ ಕಾರಣಕ್ಕೂ ಫಸ್ಟ್ ಫ್ರಂಟ್ ಪೇಜ್ ನಲ್ಲಿ ಬರೆಯಕ್ ಹೋಗ್ಬೇಡಿ. ಓಕೆನಾ. ಇದರಲ್ಲಿ ಒಂದು 2 ಸ್ಕೋರ್ ಮಾಡ್ತಿರೋ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಓಕೆನಾ. ಅದಾದ್ಮೇಲೆ 1 ವರ್ಡ್ ಆನ್ಸರ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ 1 ಮಾರ್ಕ್ಸ್ ಇನ್ ಕ್ವಶನ್ಸ್, ಅಂದ್ರೆ ಒಂದು ವರ್ಡೇ ಅದು. ಆಕ್ಚುಲ್ ಆಗಿ ಸೆಂಟೆನ್ಸ್ ಸೇರಿಸಿದ್ರೆ ನಿಮ್ಗೆ ಇಲ್ಲಿ ಸೆಂಟೆನ್ಸ್ ಆಗುತ್ತೆ. ಸೊ ಇದು 7 ಅಂತಾನೆ ಹೇಳ್ಬೋದು. 7 ಕ್ವಶನ್ಸ್ ಇರುತ್ತೆ. ಯಾವ್ದು ಆಪ್ಷನ್ ಅಲ್ಲಿ ಇರೋದಿಲ್ಲ, ಯಾವ್ದು ಆಪ್ಷನ್ ಇಲ್ಲ. ಅಂದ್ರೆ ಇವಾಗ ಇದು ಬರೀರಿ ಅಥವಾ ಇದು ಬರೀರಿ ಅಂತ ಹೇಳ್ಬಿಟ್ಟು 6 ಅಂತ ಕೊಟ್ಟಿರ್ತಾರೆ. ಇದು ಅಥವಾ ಇದು 2ರಲ್ಲಿ 1 ಬರೀರಿ ಅಂತ ಕೊಡ್ತಾರೆ. ಬಟ್ 1 ವರ್ಡ್ ಆನ್ಸರ್ಸ್ ಅಲ್ಲಿ ನಿಮ್ಗೆಲ್ಲ ಇರೋದಿಲ್ಲ. ಓಕೆನಾ. 7 ಕೂಡ ಬರೀಬೇಕಾಗತ್ತೆ. ನಾನಿಲ್ಲಿ 7 ಕೂಡ ತಗೊಂತೀನಿ. ಏನಕ್ಕಪ್ಪ ಅಂದ್ರೆ ತುಂಬಾ ಈಸಿ ಇರುತ್ತೆ. ನೀವು ಅದನ್ನ ಕತೆನ ಓದ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ, ಒಂದು ಟೆಕ್ಸ್ಟ್ ಬುಕ್ ಕತೆನ ಈಸಿಯಾಗಿ ಬರ್ದ್ ಬಿಡ್ಬೋದು. ಓಕೆನಾ. ಅದಾದ್ಮೇಲೆ 3 and 4 ಆನ್ಸರ್ಸು. ಇದು ನಿಮ್ಗೆ ಇಲ್ಲಿ ಅಂದ್ರೆ 4-5 ಲೈನ್ ಬರೀರಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಬರೆಯಕ್ಕೆ ಹೋಗ್ಬೇಡಿ. ಪೇಜೇ ಬರೀಬೇಕಾಗತ್ತೆ, ಅಥವಾ 1.5 ಪೇಜ್ ಬರೀಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ 2 ಕ್ವಶನ್ಸ್ ಇರುತ್ತೆ. 2 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. 20 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಇರೋದೇ ಪಾಸಿಂಗ್ 35 ಮಾರ್ಕ್ಸ್ಗೆ. ನೀವು ಇದರಲ್ಲೇ ಆಲ್ಮೋಸ್ಟ್ ಒಂದು 70% ಪಾಸ್ ಆಗ್ಬಿಡ್ಬೋದು. ಈ ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನಲ್ಲೇ ಪಾಸ್ ಆಗ್ಬಿಡ್ಬೋದು ನೀವು ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂದ್ರೆ. ಅದಕ್ಕೆ ಹೇಳ್ತಿರೋದಂಥದ್ದು, ಇದ್ರಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್ ಇನ್ ಯಾವುದೂ ಇಲ್ಲ. ಸೊ ಹಂಗಾಗಿ ಯಾವ ರೀತಿ ಇದನ್ನ ಬರೀಬೇಕು ಅಂದ್ರೆ, ಮೊದಲನೇದಾಗಿ ಇದು ಪೇಜ್ ಅಂತ ಅನ್ಕೊಳ್ಳಿ. ಓಕೆನಾ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು ಬರೆಯಕ್ಕೆ. ಇಲ್ಲಿ ಗ್ಯಾಪ್ ಬಿಡ್ಬೇಕು ಸ್ವಲ್ಪ. ಓಕೆನಾ. ಇಲ್ಲಿಂದ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಕತೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೊಂಡು ಹೋಗಿರೋ ಕತೆನೇ ಬರೀರಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ. ಇಲ್ಲಿಗೆ ಸ್ಟಾಪ್ ಮಾಡಿ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಿ. ನೀವೇ ಕತೆನ ಬರ್ದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಬರೋ ರೀತಿ ನೀವು ಮಾಡಬೇಕಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ. ನಾನು ಹೇಳ್ತಿರುವಂಥದ್ದು ಪೇಜಲ್ಲಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬರ್ಕೊಂಡು ಹೋಗಿ ಹಿಂಗೆ. ಓಕೆನಾ. ಮತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಮತ್ತೆ 2 ಲೈನ್ ಕೆಳಗಡೆ ಇರಬೇಕಾಗತ್ತೆ. ಓಕೆನಾ. ಫುಲ್ ಇಲ್ಲಿ ತನಕ ತುಂಬಿಸ್ಬಿಟ್ಟಿರ್ತಾರೆ ಕೆಲವರು, ಆ ಥರ ಮಾಡಕ್ ಹೋಗ್ಬಿಡಿ. ಈ ರೀತಿ ಇರಬೇಕಾಗತ್ತೆ ನಿಮಗೆ.
ಅವ್ನು 10 ಮಾರ್ಕ್ಸ್ ಕೊಡಬೇಕು ಅಂದರೆ ನೆಕ್ಸ್ಟ್ ಪೇಜಲ್ಲೂ ಅಷ್ಟೇ ಇಷ್ಟು ಬರೀರಿ, ಆಫ್ ಬರೀರಿ ನೆಕ್ಸ್ಟ್ ಪೇಜಲ್ಲೂ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಬರ್ದಿರ್ತೀರ ನೋಡಿ ಆನ್ಸರ್ಸು 100% ಶೋರ್ ಇತ್ತು ಅಂದರೆ ಮಾತ್ರ ನೀವು ಕತೆಗಳು ಬರ್ದಿದ್ದೀರಾ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು 100% ಶೋರ್ ಇತ್ತು ಅಂದರೆ ಒಂದು ಪೆನ್ಸಿಲ್ ತೊಗೊಂಡು ಲಾಸ್ಟ್ ಮೂಮೆಂಟಲ್ಲಿ ಹೈಲೈಟ್ಸ್ಗಳನ್ನ ಮಾಡಿ ಹಿಂಗೆ, ಓಕೆನಾ, ಹೈಲೈಟ್ಸ್ ಮಾಡಿ ಹಿಂಗೆ ಆನ್ಸರ್ಸ್ಗಳನ್ನ ಹೈಲೈಟ್ಸ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇನ್ವಿಜಿಲೇಟರ್ ಕರೆಕ್ಷನ್ ಮಾಡಬೇಕಾದ್ರೆ, ಅಂದರೆ ವ್ಯಾಲ್ವೇಟರ್ ಕರೆಕ್ಷನ್ ಮಾಡಬೇಕಾದ್ರೆ ಅವ್ನಿಗೆ ಇಂಪ್ರೆಸ್ ಆಗುತ್ತೆ ಈ ಒಂದು ಪೇಜು. ಸೊ ಹಾಗಾಗಿನೇ 10 ಕೊಡಲಿಲ್ಲ ಅಂದ್ರೂ 8 ಅಂತೂ 100% ಕೊಡ್ತಾನೆ. ಇದರಲ್ಲಿ ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ, ಓಕೆನಾ. ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಕಾಪಿ ಹೊಡಿಯೋಕ್ಕಾಗಲ್ಲ ಇದರಲ್ಲಿ ಕನ್ನಡದಲ್ಲಿ. ಏನಕ್ಕಪ್ಪ ನೀವೇ ಬರಿತೀರಾ ಅಂದ್ರೂ ಟೈಮ್ ಆಗಲ್ಲ. ಸೊ ಹಂಗಾಗಿ ಕಾಪಿ ಹೊಡಿಯೋದಂತೂ ಎರಡನೇ ಮಾತು, ಬಿಟ್ಬಿಡಿ, ಅದಾಗಲ್ಲ. ಸೊ 20 ಮಾರ್ಕ್ಸಲ್ಲಿ ನಾನೊಂದು 18 ಮಾರ್ಕ್ಸ್ ತೊಗೊತೀನಿ. 2 ಮಾರ್ಕ್ಸ್ ಅಲ್ಲಲ್ಲಿ ಕಟ್ಟಾಗಿತ್ತು, ನಾನು ಹೇಳೋ ಪ್ರಕಾರನೇ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕವಿ ಪರಿಚಯ ಬಂದ್ಬಿಟ್ಟು ನಾನು ಹೇಳುವಂಥದ್ದೇನಪ್ಪ ಅಂದರೆ ನಿಮ್ಮ ಸರ್ಗಳನ್ನ ಕೇಳಿ, ಅಥವಾ ನಾನು ಹೇಳೋ ಪ್ರಕಾರ ಟ್ರಿಕ್ನ ನೀವು ಫಾಲೋ ಮಾಡ್ತೀರಾ ಅಂದರೆ ಲಾಸ್ಟ್ 3 ಇಯರ್ಸ್ನಲ್ಲಿ ಯಾವ ಒಂದು ಕವಿ ಅಂದರೆ ಇವಾಗ 2 ಆಪ್ಷನಲ್ಲಿ ಕೊಟ್ಟಿರ್ತಾರೆ, ಕುವೆಂಪು ಅಥವಾ ದಾರಾ ಬೇಂದ್ರೆ ಬರೀರಿ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ 3 ಇಯರ್ಸ್ನಲ್ಲಿ ಕುವೆಂಪು ಕೊಟ್ಟಿದ್ದಾರೆ ಅಂದರೆ ಕುವೆಂಪುನ ಟಿಕ್ ಹಾಕೊಳ್ಳಿ, ಕುವೆಂಪು ಕೊಡ್ತಾರೆ, ಓಕೆನಾ. ದಾರಾ ಬೇಂದ್ರೆ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ ಲಾಸ್ಟ್ 3 ಇಯರ್ಸ್ನಲ್ಲಿ ನೀವು ಅನಲೈಸ್ ಮಾಡ್ಕೊಳ್ಳಿ. ಲಾಸ್ಟ್ 3 ಇಯರ್ ಕ್ವಶನ್ ಪೇಪರ್ ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇದನ್ನೇ ಮೆನ್ಷನ್ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರನೇ 50 ರೂಪಾಯಿ ವರ್ತ್ ಇಟ್ಟಿರುವಂಥದ್ದು, ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇವನ್ನೆಲ್ಲ ಅನಲೈಸ್ ಮಾಡಿ ಮಾಡಿರುವಂಥದ್ದು. ಸೊ ಹಾಗಾಗಿ ದಾರಾ ಬೇಂದ್ರನ್ನ ಬಿಟ್ಟುಬಿಟ್ಟು ಬೇರೆ ಒಂದು ಅಂದರೆ ವಿಕ್ರು ಗೋಕಾಕ್ ಆಗಿರ್ಬೋದು, ಸೊ ಇವನ್ನೆಲ್ಲನೂ ಕೂಡ ನೀವು ಇಲ್ಲಿ ಕ್ಲೀನಾಗಿ ಓದ್ಕೋಬೇಕಾಗತ್ತೆ. ಕವಿ ಪರಿಚಯ ನಾನು ಹೇಳುವಂಥದ್ದು ಏನಪ್ಪ ಅಂದರೆ ರಾಜ್ಯ ಪ್ರಶಸ್ತಿ ಮತ್ತು ಪದ್ಮವಿಭೂಷಣ ಬಿಟ್ಬಿಡಿ, ಬಂದಿರೋರಿಗೆ ಬರೀರಿ, ಇಲ್ಲಾಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಸೊ ಇವನ್ನೆಲ್ಲನೂ ಕೂಡ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಬಿಡಕ್ಕೆ ಹೋಗ್ಬೇಡಿ. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಒಂದೇ ಪ್ರಶಸ್ತಿಗಳಿರುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಹಂಗಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಇದರಲ್ಲಿ 6 ಮಾರ್ಕ್ಸ್ ಇರುತ್ತೆ, ನಾನು ಒಂದು 4 ಮಾರ್ಕ್ಸ್ ತೊಗೊತೀನಿ. ಇದು ನಿಮ್ಗೆ ಇಲ್ಲಿ 3 ಕೊಟ್ಟಿರ್ತಾನೆ, 2 ಬರೀಬೇಕಾಗುತ್ತೆ, ಓಕೆನಾ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಮತ್ತೆ ಛಂದಸ್ಸು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಛಂದಸ್ಸು ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇರುತ್ತೆ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ, ಈಸಿಯಾಗಿ ಪಾಸ್ ಆಗ್ಬೋದು. ಛಂದಸ್ಸು ನಿಮ್ಗೆ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಬರೀಬೇಕಾಗತ್ತೆ, 3 ಮಾರ್ಕ್ಸ್ ಇರುತ್ತೆ, ಓಕೆನಾ. ಛಂದಸ್ಸು ಅಲಂಕಾರ ಸ್ವಲ್ಪ ನೋಡ್ಕೊಳ್ಳಿ, ಏನಕ್ಕಪ್ಪ ಅಂದರೆ 6 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ ನಿಮಗೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜಲ್ಲೂ ಕೂಡ ಛಂದಸ್ಸು ಅಲಂಕಾರನ ಮೆನ್ಷನ್ ಮಾಡಿದ್ದೀವಿ, ಹೈಲೈಟ್ಸ್ ಕೂಡ ಮಾಡಿದ್ದೀವಿ, ನಿಮ್ಗೆ ಅದು ಯೂಸ್ ಆಗುತ್ತೆ. ಅದಾದ್ಮೇಲೆ ಗಾದೆ. ಆಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಬರೀ ಕನ್ನಡಕ್ಕೆ 50 ರೂಪಾಯಿ ಅಲ್ಲ, ಆಲ್ ಸಬ್ಜೆಕ್ಟ್ 50 ರೂಪಾಯಿ. ನಿಜವಾಗ್ಲೂ ಒಂದು ಸಬ್ಜೆಕ್ಟ್ಗೆ 10 ರೂಪಾಯಿನೂ ಕೂಡ ಇಲ್ಲ, ಅಷ್ಟು ವರ್ತ್ ಇದೆ ನಮ್ಮ ಪಾಸಿಂಗ್ ಪ್ಯಾಕೇಜ್, ಓಕೆನಾ. ನೆಕ್ಸ್ಟ್ ಗಾದೆ. ಸೊ ಗಾದೆನಲ್ಲಿ ಮೇನ್ ಆಗಿ 3 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನಾನು ಗಾದೆ ಹೆಂಗ್ ಬರೀರಿ ಅಂತ ಹೇಳೋದಾದ್ರೆ ಒಂದು ಪೇಜ್ ಅಂತ ಅನ್ಕೊಳ್ಳಿ ಇದನ್ನ, ಓಕೆನಾ. ಇದು ಗಾದೆ, ಇಲ್ಲಿ ಗಾದೆಗಳು ಅಂತ ಹಾಕ್ಬೇಕಾಗತ್ತೆ, ಓಕೆ. ಗಾದೆಗಳು ಅಂತ ಹಾಕ್ಬೇಕಾಗತ್ತೆ. ಗಾದೆಗಳು ಅಂತ ಹಾಕಿದ್ರೆ ಗಾದೆಗಳು ವೇದಗಳಿಗೆ ಸಮಾನ. ಸೊ ಈ ಲೈನ್ ಬರುತ್ತೆ, ಹೇಳ್ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಮುಗಿಸಿ, ಓಕೆನಾ. ಸೊ ಅದಾದ್ಮೇಲೆ ವಿವರ ಅಂತ ಬರೀರಿ. ವಿವರ ಅಂತ ಬರೆದ್ಬಿಟ್ಟು ಒಂದು ಲೈನ್ ಹಾಕಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಹಿಂಗೆ, ಓಕೆನಾ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ, ಇಲ್ಲಿಗೆ ನಿಲ್ಲಿಸಿ, ಮತ್ತೆ ಹಿಂಗಿಂದ ಬಂದು 2 ಲೈನ್ ನೀವು ಬರಿಬೇಕಾದ್ರೆ ಪ್ರತಿ ಸತಿನೂ ಕೂಡ ಲಾಸ್ಟ್ 2 ಲೈನ್ ಬಂದ್ಬಿಟ್ಟು ನೀವು ಖಾಲಿ ಬಿಡಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ತುಂಬ್ಸಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಗಾದೆಗಳು ಮುಗೀತು. ಗಾದೆಗಳಲ್ಲೂ ಅಷ್ಟೇ ಕರೆಕ್ಟಾಗಿ ನಾನು ಹೇಳೋ ಥರ ನೀವು ಬರ್ದಿದ್ದೀರಾ ಅಂದರೆ ಸೆಂಟೆನ್ಸ್ ಕ್ಲೀನಾಗಿ 100% ಹೇಳ್ತೀನಿ. ಒಂದು 2 ಮಾರ್ಕ್ಸ್ ಕಟ್ ಮಾಡ್ಬೋದು ಬಿಟ್ರೆ, 1 ಮಾರ್ಕ್ಸ್ ಕಟ್ ಮಾಡ್ಬೋದು ಬಿಟ್ರೆ ಖಂಡಿತವಾಗ್ಲೂ ಕೂಡ 2 ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, 2 ಮಾರ್ಕ್ಸ್ ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಸಂದರ್ಭನೂ ಅಷ್ಟೇ ಅದಕ್ಕೆ ಬರೆಯೋ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಸಂದರ್ಭ ಅಂತ ಅನ್ಕೊಳ್ಳಿ, ಇದು ಸಂದರ್ಭ, ಒಂದು ನಿಮಿಷ, ಓಕೆನಾ. ಇದು ಸಂದರ್ಭ ಅಂತ ಅನ್ಕೊಳ್ಳಿ. ಇಲ್ಲಿ ಇದು ಸಂದರ್ಭ ಅಂತ ಬರೆದುಬಿಟ್ಟು 2 ಲೈನ್ ಬರಿಬೇಕಾಗತ್ತೆ. ಸಂದರ್ಭ 2 ಲೈನು, ಓಕೆನಾ. ಅದಾದ್ಮೇಲೆ ವಿವರನೂ ಅಷ್ಟೇ ಸ್ವಲ್ಪ ಜಾಸ್ತಿ ಬರೀರಿ, ವಿವರ. ಮತ್ತೆ ಕೆಳಗಡೆ ಸಾರಾಂಶ ಅಂತ ಬರುತ್ತೆ, ಸಾರಾಂಶನೂ ಅಷ್ಟೇನೆ ಇಷ್ಟು ಬರಿಬೇಕಾಗತ್ತೆ. ಇದು ಸಂದರ್ಭ ಬರೆಯೋ ರೀತಿ, ಓಕೆನಾ. ಎಷ್ಟು ಮಾರ್ಕ್ಸ್ ಇದೆ ಸಂದರ್ಭಗೆ? 3 ಮಾರ್ಕ್ಸ್ ಇದೆ ಅಲ್ವಾ. ನಿಜವಾಗ್ಲೂ ಹೇಳ್ತೀನಿ, 2 ಅಥವಾ 2.5 ಅಂದರೆ 2.5 ಮಾರ್ಕ್ಸನ್ನು 100% ಕೊಟ್ಟೆ ಕೊಡ್ತಾರೆ. ಈ ರೀತಿ ಬರಿಬೇಕಾಗುತ್ತೆ ನೀವು ಸಂದರ್ಭನ. ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ನಾನು ಹೇಳೋ ರೀತಿ ಕ್ಲೀನಾಗಿ ಟಿಕ್ ಹಾಕೊಂಡಿದ್ದೀರಾ ಅಂದರೆ 100% ಪಾಸ್ ಆಗ್ತೀರಾ, ಓಕೆನಾ. ಇದು ನಿಮ್ಗೆ ಇಲ್ಲಿ 6 ಮಾರ್ಕ್ಸು
3 ಬರಿಬೇಕಾಗಿರೋದು 18 ಮಾರ್ಕ್ಸ್ ಸಿಗುತ್ತೆ ಗುರು. ಯಪ್ಪ ನೋಡಿ, ಇದು ಬರೆದ್ಬಿಟ್ರೆ ಪಾಸ್ ಆಗ್ಬಿಡ್ತೀರಾ ನೀವು. ಎಷ್ಟು ಈಸಿ ಇದೆ ಸಬ್ಜೆಕ್ಟ್ ಇದು. ಓಕೆನಾ. ನೆಕ್ಸ್ಟು ಪದ್ಯ ಬಂದ್ಬಿಟ್ಟು 4 ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅವರೇ ನಿಮಗೆ ಮೇಲೆ ಕೆಳಗೆ ಅವರೇ ಕೊಟ್ಟಿರ್ತಾರೆ. ಸ್ವಲ್ಪ ಪದ್ಯನ ನೀಟಾಗಿ ನೋಡ್ಕೊಂಡಿದ್ದೀರಾ ಅಂದರೆ ಪಾಸ್ ಆಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಪದ್ಯದ ಅರ್ಥ. ಇವಾಗ ಅವನೇ ಒಂದು ಪದ್ಯ ಕೊಟ್ಟಿರ್ತಾನೆ, ಆ ಪದ್ಯನ ನೀವು ಓದ್ಕೊಂಡ್ಬಿಟ್ಟು ಅರ್ಥ ಬರೀಬೇಕಾಗತ್ತೆ. ಒಂದು ಪೇಜ್ ಪೂರ್ತಿ ಅರ್ಥ ಬರೀರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾರ್ಮಲಾಗೆ ಬರ್ಕೊಂಡು ಹೋಗಿ, ಏನು ಅದಕ್ಕೇನು ಟ್ರಿಕ್ಸ್ ಇಲ್ಲ, ನಾರ್ಮಲಾಗೆ ಬರ್ಕೊಂಡು ಹೋಗಿ. 4 ಮಾರ್ಕ್ಸ್ ಕಂಪ್ಲೀಟಾಗಿ ಅವನೇನು ಕೊಡಲ್ಲ. ಸೊ ಹಂಗಾಗಿ ಒಂದು 2 ಮಾರ್ಕ್ಸನ್ನು 100% ಕೊಡ್ತಾನೆ. ಇದರಲ್ಲೂ ಅಷ್ಟೇ ಒಂದು 3 ಮಾರ್ಕ್ಸ್ ಕೊಡ್ಬೋದು ಬಿಟ್ಟರೆ ಅವನೇನು ಕಂಪ್ಲೀಟಾಗಿ ಪದ್ಯದಲ್ಲಿ ಏನು ಎಲ್ಲನೂ ಕೂಡ ಕೊಡಲ್ಲ. ಓಕೆನಾ. ಜಾಸ್ತಿ ಮೈನ್ಸ್ ಇರುತ್ತೆ ಇದರಲ್ಲಿ. ಕನ್ನಡದಲ್ಲಿ ಎಷ್ಟು ಟೈಮ್ ಕವರ್ ಮಾಡ್ತಿರೋ, ಇವಾಗೇನು 15 ನಿಮಿಷನೂ ರೆಡ್ಯೂಸ್ ಮಾಡಿದಾರಂತೆ. ಸೊ ಹಂಗಾಗಿ ಕ್ಲೀನಾಗಿ ಓದ್ಕೊಂಡು ಬರೀಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 8 to 10 ವರ್ಡ್ಸ್ ಆನ್ಸರ್ ಅಂತಾನೆ ಹೇಳ್ಬೋದು. 8 ಮಾರ್ಕ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ. ಓಕೆನಾ. 2 ಬರಿಬೇಕಾಗತ್ತೆ, 8 ಮಾರ್ಕ್ಸ್ ಇರುತ್ತೆ. ಹೆಂಗ್ ಬರಿಬೇಕು ಅಂದ್ರೆ ನಾರ್ಮಲ್ ಅವಾಗಲೇ ಹೇಳಿದೆ ನೋಡಿ ನಾನು, ಅದೇ ಪ್ಯಾಟರ್ನ್ ಉಪಯೋಗಿಸ್ಕೊಂಡು 1.5 ಪೇಜ್ ಬರಿಬೇಕಾಗತ್ತೆ. ಇದು ಇಂಪಾರ್ಟೆಂಟು. ಇದರಲ್ಲಿ ಒಂದು 6 ಲೆಕ್ಕ ಹಾಕೊಳ್ಳೋಣ. 100% ಬರುತ್ತೆ. ಸೊ ಅದಾದ್ಮೇಲೆ ಗದ್ಯ. ಸೊ ಗದ್ಯ ಭಾಗವನ್ನು ವಿವರಿಸಿ ಓದಿಕೊಂಡು ಆನ್ಸರ್ ಬರೀರಿ ಅಂತ ಇದೆ. ಒಂದು ಗದ್ಯ ಕೊಟ್ಟಿರ್ತಾರೆ, ಅದನ್ನ ಓದ್ಕೊಂಡ್ಬಿಟ್ಟು ನೀವು ಇಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಅವಾಗಲೇ ಹೇಳಿದೆ ನೋಡಿ, ಅದೇ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಪತ್ರಲೇಖನ. ಇದು ಅಥವಾ ಇದು R ಅಂತ ಹಾಕಿರ್ತಾನೆ, ಅಂದರೆ ಗದ್ಯ ಅಥವಾ ಪದ್ಯ ಇವೆರಡರಲ್ಲಿ ಒಂದು ಬರೀರಿ ಅಂತ ಹಾಕಿರ್ತಾನೆ ಅಂತ ಅನ್ಸುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಬರೀರಿ. ನೆಕ್ಸ್ಟ್ ಪತ್ರಲೇಖನ ಅಷ್ಟೇ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ವಿತ್ ಎಕ್ಸಾಂಪಲ್ ಸಮೇತ ಅಲ್ಲಿ ಹಾಕಿದ್ದೀವಿ. ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಬಂದು ಮೆಸೇಜ್ ಮಾಡಿ ಕ್ಲೀನಾಗಿ ಕೊಡ್ತೀನಿ, ನೀಟಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಪತ್ರದಲ್ಲಿ ಒಂದು 3 ಮಾರ್ಕ್ಸ್ ಅಥವಾ 3.5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಕಂಪ್ಲೀಟಾಗಿ ನೀವು ನೀಟಾಗಿ ಒಂದು ಪೇಜ್ ಪೂರ್ತಿ ಬರ್ದಿದ್ದೀರಾ ಅಂದರೆ ಮಾತ್ರನೇ ಅಲ್ಲಿ ನಿಮಗೆ ತಂದೆ ತಾಯಿ ಕಳಿಸೋ ಪತ್ರ ಇರುತ್ತೆ, ಸ್ನೇಹಿತರಿಗೆ ಕಳಿಸೋ ಪತ್ರ ಇರುತ್ತೆ, ಮತ್ತು ನಿಮ್ಗೆ ಇಲ್ಲಿ ಪ್ರಿನ್ಸಿಪಾಲಿಗೆ ಕೊಡೋ ಪತ್ರ ಇರುತ್ತೆ, ರಜಾ ಕೋರಿ ಪತ್ರ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ಸೊ ಇವನ್ನೆಲ್ಲನೂ ಕೂಡ ಅವನೇ ಮೆನ್ಷನ್ ಮಾಡಿರ್ತಾನೆ. ಅದನ್ನ ನೀವು ಓದ್ಕೋಬೇಕಾಗುತ್ತೆ. ನಾವು ಒಂದು 5 ಎಕ್ಸಾಂಪಲ್ ಕೊಟ್ಟಿದ್ದೀವಿ. ತಂದೆಗೆ ಬರುವಂಥ ಒಂದು ಪತ್ರ, ನನ್ನ ಒಂದು ಫಂಕ್ಷನ್ಸ್ ಇದೆ ಸ್ಕೂಲ್ದು, ಸೊ ಫೀಸ್ ಕಟ್ಟಬೇಕು. ಸೊ ಇವನ್ನೆಲ್ಲನೂ ಕೂಡ ಅದು ಅವನೇ ಕೊಡ್ತಾನೆ. ಲಾಸ್ಟ್ ಒಂದು 3 years ಲೆಕ್ಕ ಹಾಕೊಳ್ರಿ, ಯಾವುದು ಜಾಸ್ತಿ ಇದು ಮಾಡಿರ್ತಾನೋ ಅದನ್ನು ಕೊಡ್ತಾನೆ. ಓಕೆನಾ. ನೆಕ್ಸ್ಟ್ ಪ್ರಬಂಧ ಅಂತಾನೆ ಹೇಳ್ಬೋದು. ಪ್ರಬಂಧ ಅಂದರೆ ತುಂಬ ಈಸಿಯಾಗಿ ಬರಿಬೋದು ಪ್ರಬಂಧ. ಓಕೆನಾ. ಪ್ರಬಂಧ ಯಾವ ರೀತಿ ಬರಿಬೇಕು ಅಂತ ಹೇಳ್ತೀನಿ ನೋಡಿ. 5 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ ನಾನು ನನ್ನ ಒಂದು ಬ್ಯಾಚ್ನಲ್ಲಿ ಇರ್ಬೇಕಾದ್ರೆ. 5 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೆ. ಪ್ರಬಂಧ ಯಾವ ರೀತಿ ಬರಬೇಕು ಅಂದರೆ, ಇಲ್ಲಿ ಮೇಲ್ಗಡೆ 1 ಪೇಜ್ ಪೂರ್ತಿ ಪತ್ರಲೇಖನ, ಮತ್ತು 8 to 10 ವರ್ಡ್ ಆನ್ಸರ್ಸ್ಗೆ, ಮತ್ತು ಗಾದೆಗೆ, ಸಂದರ್ಭಗೆ, ಇವಕ್ಕೆಲ್ಲನೂ ಕೂಡ ಫ್ರಂಟ್ ಪೇಜ್ ತಗೋಬೇಕಾಗುತ್ತೆ. ಅಂದರೆ ಫಸ್ಟ್ ಪೇಜ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಪತ್ರಲೇಖನ. ಇವಕ್ಕೆಲ್ಲ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲಿಗೆ ಮುಗ್ದಿದ್ರೆ ಇಲ್ಲಿಂದನೇ ಪತ್ರಲೇಖನ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಪ್ರಬಂಧ ಅಂತ ಅಂದರೆ ಮೇನ್ ಆಗಿರುವಂಥದ್ದು ಏನಪ್ಪ ಅಂದರೆ ವಿಷಯ ನಿರೂಪಣೆ, ಪೀಠಿಕೆ, ಉಪಸಂಹಾರ ಅಂತ 3 ಬರುತ್ತೆ. ಓಕೆನಾ. ಮೊದಲನೇದಾಗಿ ವಿಷಯ ನಿರೂಪಣೆ ಅಂತ ಹೇಳ್ಬಿಟ್ಟು ಬರುತ್ತೆ. ಇಲ್ಲಿ ನೀವು ಏನು ವಿಷಯ ಕೊಟ್ಟಿರ್ತಾರೋ ಅವರು ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಒಂದು 2 hours ನಾನು ಒಂದು 2-3 ಲೈನು ನಾನು ಏನು ಬರೀತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇದಕ್ಕೆ ವಿಷಯ ನಿರೂಪಣೆ ಅಂತ ಹೇಳಿ ಕರೀತಾರೆ. ಸೊ ಅದಾದಮೇಲೆ ಉಪಸಂಹಾರ ಅಂತ ಕರೀತಾರೆ. ಉಪಸಂಹಾರ ಅಂತ ಬರೀರಿ. ಎಲ್ಲಿ ಬರೀರಿ ಅಂದರೆ ಇಲ್ಲಿ ಬರೀಬೇಕಾಗತ್ತೆ. ಓಕೆನಾ. ಇಲ್ಲಿ ತನಕ ಇರುತ್ತೆ ಪೇಜು, ಇಲ್ಲಿ ಬರೀರಿ. ಇಷ್ಟು ಮಾತ್ರ ನಿಮ್ಗೆ ಇಲ್ಲಿ ಇದಿರುತ್ತೆ. ಇಲ್ಲಾಂದ್ರೆ ಒಳಗಡೆ ಬರಿತೀವಿ, ಹೈಲೈಟ್ ಮಾಡ್ತೀವಿ ಅಂದ್ರೂ ಕೂಡ ಓಕೆ. ಉಪಸಂಹಾರ ಅಲ್ಲ, ಇದು ಪೀಠಿಕೆ. ಆ್ಯಕ್ಚುಲಿ ಕೆಳಗಡೆ ಬರೆಯೋದು ಉಪಸಂಹಾರ. ಸಾರಿ ಪೀಠಿಕೆ. ಇದು ಪೀಠಿಕೆ ಅಂತ ಕರೀತಾರೆ. ಸೊ ಕೆಳಗಡೆ ಬರೆಯುವಂಥದ್ದು ಉಪಸಂಹಾರ ಇದು ಬರೆಯೋದು. ಓಕೆನಾ. ಇಷ್ಟು ಪ್ರಬಂಧಕ್ಕೆ ಬರೀ ನಿಮ್ಮ ಶಾಲೆಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಸಿಯಾಗಿ ಬರೀಬಹುದು, ತುಂಬ ಈಸಿ ಇರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ವಿಷಯ ನಿರೂಪಣೆ, ಪೀಠಿಕೆ, ಉಪಸಂಹಾರ. ಸಂದರ್ಭಗಳಿಗೆ ಸಂದರ್ಭ ವಿಷಯ ಸ್ವಾರಸ್ಯ. ಓಕೆನಾ. ಇದು ಕಂಪ್ಲೀಟ್ ಪೇಜ್ ಬರೀಬೇಕಾಗುತ್ತೆ. ಎಲ್ಲನೂ ಕೂಡ ಫ್ರಂಟ್ ಪೇಜ್ನೇ ಆಯ್ಕೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರೀರಿ. ಯಾಕಪ್ಪ ಅಂದರೆ ಇದರಲ್ಲಿ ನೀವು ಏನಿಲ್ಲ ಅಂದ್ರೂ ಕರೆಕ್ಟಾಗಿ ನಾನು ಹೇಳೋ ಥರ ಬರ್ದಿದ್ದೀರಾ ಅಂದರೆ 100% ಹೇಳ್ತೀನಿ, ಇದಕ್ಕೆ 4ರಿಂದ 4.5 ಮಾರ್ಕ್ಸ್ ಕೊಡ್ತಾನೆ. ಓಕೆನಾ. ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ, 100% ಕೊಡ್ತಾನೆ. ಇಷ್ಟೇ ಹೇಳಿದ್ದೀನಿ ಅಂತಲೇ ಹೇಳ್ಬೋದು. ಕ್ಲೀನಾಗಿ ಓದ್ಕೊಂಡಿದ್ದೀರಾ ಅಂದರೆ 100% ಹೇಳ್ತೀನಿ
ಏನಿಲ್ಲ ಅಂದ್ರೂ 80+ ಸ್ಕೋರ್ ಮಾಡ್ಬೋದು. ನೀವು ಪಾಸಿಂಗ್ ಅಂತ ಅನ್ಕೊಂತೀರಾ, ನೀಟಾಗಿ ನೀವು ಕೂತ್ಕೊಂಡು ಓದಿದ್ದೀರಾ ಅಂದ್ರೆ ಯಾರಿಗೂ ನೀವು ಕಮ್ಮಿನೇ ಇಲ್ಲ, ಅಷ್ಟು ಸ್ಕೋರ್ ಮಾಡ್ಬೋದು ಆರಾಮಾಗೆ. ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ಗೂ ಕೂಡ ನೀವು ತಗೋಬಹುದು. ನೀವು ಮೆಂಬರ್ ಆಗಿರೋದ್ರಿಂದ ನಿಮಗೆ ಫ್ರೀ ಸಿಗುತ್ತೆ, ಬಂದು ಮೆಸೇಜ್ ಮಾಡ್ಬೋದು. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.